ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಸಿಗದ ಗುಡ್ ನ್ಯೂಸ್. ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಅನ್ನ ನೀಡ್ತೀವಿ ಅಂತ ಸಿಎಂ ಹೇಳಿದ್ರು. ಬಟ್ ಅದ್ಯಾಕೋ ಗೊತ್ತಿಲ್ಲ, ಗುಡ್ ನ್ಯೂಸ್ ಸಿಗ್ತಾ ಇಲ್ಲ. ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಜಮೀರ್ ಬೇರೆ ಹೇಳಿದ್ರು. 2 ದಿನ ಕಳೆದ್ರೂ ಸಂತ್ರಸ್ತರಿಗೆ ನಿವೇಶನ ಹಂಚಿಕೆ ಆಗಿಯೇ ಇಲ್ಲ. ನಿನ್ನೆ ಸಿಎಂ ಸಭೆಯಲ್ಲೂ ಯಾವುದೇ ನಿರ್ಣಯ ಇದಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿಯೇ ಇಲ್ಲ. ವಿಪಕ್ಷಗಳ ಟೀಕೆ ಪ್ರತಿರೋಧದಿಂದ ಸರ್ಕಾರದಿಂದ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುವಂತ ನಿರೀಕ್ಷೆ ಇದೆ. ಕಾನೂನು ಪ್ರಕಾರ ಅರ್ಹರಿಗೆ ಮಾತ್ರ ನಿವೇಶನ ಹಂಚಿಕೆಗೆ ನಿರ್ಧರಿಸಿದ್ದಾರೆ. ಸ್ಥಳೀಯ ಶಾಸಕರ ಅನುಪಸ್ಥಿತಿಯಲ್ಲಿ ಹಂಚಿಕೆ ಮಾಡದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ. ಜನವರಿ 5ರಂದು ಮತ್ತೊಂದು ಸಭೆಯನ್ನು ನಡೆಸುವುದಕ್ಕೆ ಸಿಎಂ ತೀರ್ಮಾನವನ್ನ ಮಾಡಿರೋದು. ಕೃಷ್ಣ ಬೈರೇಗೌಡ ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ದಾಖಲೆ ಪರಿಶೀಲನೆಯನ್ನ ಮಾಡ್ತಾರೆ. ಮೊದಲಿಗೆ ದಾಖಲೆ ಪರಿಶೀಲಿಸಿ ಅರ್ಜಿ ಪಡೆದು ನಿವೇಶನ ಹಂಚಿಕೆ ಮಾಡಬಹುದಾದ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಕೋಗಿಲು ಸಂತ್ರಸ್ತರಿಗೆ ಪರ್ಯಾಯದ ಮನೆಯ ಭಾಗ್ಯ ಇಲ್ಲ. ಕಾನೂನು ತೊಡಕುಗಳಿಂದಾಗಿ ಮತ್ತೊಂದಷ್ಟು ದಿನ ವಿಳಂಬ ಆಗಬಹುದಾದ ಸಾಧ್ಯತೆ ಇದೆ. 100ರಿಂದ 150 ಅರ್ಜಿಗಳು ಬರ್ಬೋದೇನೋ ಮನೆ ಬೇಕು ಅಂತ ಅನ್ಕೊಂಡಿದ್ರು. ಬಂದಿದ್ದು 350. ಅದರಲ್ಲಿ ಕೆಲವೊಂದು ಫೇಕ್ ಡಾಕ್ಯುಮೆಂಟು. ಯಾಕಂದರೆ BJP-ಯವ್ರು ಹೋಗಿ ಎಲ್ಲ ತಿಳ್ಕೊಬಂದ್ಬಿಟ್ಟಿದ್ದಾರೆ ಏನೇನಾಗಿದೆ ಅಂತ. ಈಗ ಮನೆ ಕೊಟ್ಟು ಮೈ ಮೇಲೆ ಇರುವೆ ಬಿಟ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಕಾಂಗ್ರೆಸ್ನವರು ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಗುಡ್ ನ್ಯೂಸ್ ಸಿಗ್ಲೇ ಇಲ್ಲ. ಇನ್ನೇನು ಸಿಕ್ಕೇ ಬಿಡ್ತು ಅನ್ನೋ ಪರಿಸ್ಥಿತಿಲಿ ಇತ್ತು, ಬಟ್ ಆಗಿಲ್ಲ. ಸದ್ಯ ಏನು ಯೋಚನೆ ಮಾಡ್ತಾ ಇದ್ದಾರೆ, ಯಾವ ಆಲೋಚನೆಯಲ್ಲಿ ಇದ್ದಾರೆ? ನೀತಿ ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮವಾಗಿ ಕಟ್ಟಿದ್ದಂತಹ ಮನೆಗಳನ್ನ ತೆರವು ಮಾಡಿದ ನಂತರ ಸಾಕಷ್ಟು ವಿವಾದಗಳು ಎಡೆ ಮಾಡಿಕೊಡ್ತು. ಒಂದು ಕಡೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಸದ್ದುಗದ್ದಲವನ್ನ ಮಾಡ್ತು. ಸರ್ಕಾರ ಎಲ್ಲೋ ಒಂದು ಕಡೆ AICC ನಾಯಕರು ಎಂಟ್ರಿ ಆದ ನಂತರ ಇದ ಪರಿಸ್ಥಿತಿಯನ್ನ ಶಮನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತು. ಒಂದು ಕಡೆ ಯಾರು ಸಂತ್ರಸ್ತರಿದ್ರು ಅವ್ರಿಗೆ ಬದಲಿ ನಿವೇಶನಗಳನ್ನ ಮನೆಗಳನ್ನ ನೀಡೋದಕ್ಕೆ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿತ್ತು. ಜನವರಿ 1ರಂದೇ ಮನೆಗಳನ್ನ ಹಸ್ತಾಂತರ ಮಾಡ್ಬೇಕು ಅನ್ನುವಂತಹ ಹೇಳಿಕೆಯನ್ನ ಜಮೀರ್ ಅವರು ಕೊಟ್ಟಿದ್ರು, ವಸತಿ ಸಚಿವರು. ತದನಂತರ ಅದು 2ಕ್ಕೆ ಹೋಗಿತ್ತು. 2ರಂದು ಮನೆಗಳನ್ನ ಹಂಚಿಕೆ ಮಾಡ್ಲಾಗತ್ತೆ ಅನ್ನುವಂತ ಮಾಹಿತಿಗಳು ಬಂತು. ಆದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಸಂಜೆ ಸಭೆಯನ್ನ ನಡೆಸ್ತಾರೆ. ಆ ಸಭೆ ಕೋಗಿಲು ಕ್ರಾಸ್ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತೆ GBA ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲೂ ಕೂಡ ಸರಿಯಾದಂತ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಸಾಕಷ್ಟು ಆರೋಪಗಳು ಎದುರಾಗಿತ್ತು. BJP ನಾಯಕರು ಅವರು ಬಾಂಗ್ಲಾದಿಂದ ಬಂದಂತವ್ರು, ನುಸುಳುಕೋರರು ಅಂತವ್ರಿಗೂ ಕೂಡ ನೀವು ಅಧಿಕೃತವಾಗಿ ಮನೆಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅನ್ನುವಂತ ಆರೋಪಗಳನ್ನ ಮಾಡಿದ್ರು. ಜೊತೆಗೆ ಯಾವುದೇ ದಾಖಲೆಗಳಿಲ್ಲ, ದಾಖಲೆಗಳು ಇಲ್ಲದೆ ಇದ್ರು ಕೂಡ ಅವ್ರಿಗೆ ಮನೆಗಳನ್ನ ಕೊಟ್ಕೊಡ್ತಾ ಇರುವಂತದ್ದು ಏಕೆ ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ರು. ರಾಜಭವನದ ಮೆಟ್ಟಿಲು ಕೂಡ ಈ ಪ್ರಕರಣ ಏರಿತ್ತು. ಹಾಗಾಗಿ ಸರ್ಕಾರ ಎಲ್ಲೋ ಒಂದು ಮುಂದೆ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ, ಕಾನೂನಿನ ತೊಡಕುಗಳು ಎದುರಾಗಬಹುದು ಅನ್ನುವಂತ ಕಾರಣಕ್ಕೆ ಈಗ ಅಳೆದು ತೂಗಿ ನೋಡಿ ಲೆಕ್ಕಾಚಾರವನ್ನ ಆಗ್ತಾ ಇದೆ. ಯಾರಿಗೆ ಮನೆಗಳನ್ನ ಕೊಡ್ಬೇಕು, ಸರಿಯಾದಂತ ದಾಖಲೆಗಳು ಯಾರಿಗಿದೆ ಅವ್ರಿಗೆ ಮನೆಗಳನ್ನ ಕೊಡ್ಬೇಕಾ ಅಥವಾ ಎಲ್ರಿಗೂ ಕೂಡ ಕೊಡ್ಬೇಕಾ ಅಥವಾ ಕೊಡೋದೇ ಬೇಡವಾ ಅನ್ನುವಂತ ನಿರ್ಧಾರಕ್ಕೆ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಇದು ಇನ್ನಷ್ಟು ದಿನಗಳ ಕಾಲ ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಮತ್ತೊಮ್ಮೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ತದನಂತರದಲ್ಲಿ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬಹುದು ನೀತಿ. ಆದ್ರೆ ಸದ್ಯಕ್ಕಂತೂ ಸಂತ್ರಸ್ತರಿಗೆ ಯಾವುದೇ ರೀತಿಯಾದಂತಹ ಮನೆಗಳು ಸಿಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಫೈನ್, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.